ನದಿಗಳನ್ನ ತಾಯಿ ಅಂತೀವಿ ನಾವು. ಇವತ್ತು ಗಂಗಾ ನದಿಯ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂದ್ರೆ 2026 ಜನವರಿಲಿ ಜೆರ್ಮಿ ವೇಡ್ ಎಂಬ ಬ್ರಿಟಿಷ್ ಬಯಾಲಜಿಸ್ಟ್ ಒಬ್ರು ಭಾರತಕ್ಕೆ ಬಂದಿರ್ತಾರೆ. ಆ ವ್ಯಕ್ತಿ ಯಾವ ತರ ಅಂತಂದ್ರೆ, ಪ್ರಪಂಚದಲ್ಲಿ ಯಾವ್ಯಾವ ನದಿಗಳನ್ನ ನಾವು ಭಯಾನಕ ನದಿಗಳಂತ ಕರಿತೀವಿ, ಆ ಎಲ್ಲಾ ನದಿಗಳಿಗೆ ಇಳಿದು ಅಲ್ಲಿರುವಂತಹ ಮಾನ್ಸ್ಟಾರ್ಸ್ ಗಳನ್ನ ಹುಡುಕಿ ಅವುಗಳ ಬಗ್ಗೆ ಅನ್ವೇಷಣೆ ಮಾಡ್ತಿರ್ತಾರೆ. ಆದ್ರೆ ನಮ್ಮ ಭಾರತದ ಪವಿತ್ರ ನದಿ ಎಂದು ಭಾವಿಸುವ ಗಂಗಾ ನದಿಗೆ ಅವರು ಇಳಿಯೋ ದೂರ ಹೋಯ್ತು, ಕಾಲ್ ಸಹಿತ ಇಡ್ಲಿಲ್ಲ. ಕಾನ್ಪುರದ ಗಂಗಾ ನದಿಯಲ್ಲಿ ಫೀಕಲ್ ಕಾಲಿಫಾರ್ಮ್ ಅನ್ನ ಟೆಸ್ಟ್ ಮಾಡ್ತಾರೆ. ನಿಜ ಒಂದು ಕ್ಷಣ ಶಾಕ್ ಆಗಿಬಿಡ್ತೀವಿ. ಕುಡಿಯುವ ನೀರಿನ ಗುಣಮಟ್ಟ ಸಾಮಾನ್ಯವಾಗಿ 0 ಇರಬೇಕು. ಅದರಂತೆ ನಾವು ಏನಾದ್ರೂ ಸ್ವಿಮ್ಮಿಂಗ್ ಮಾಡ್ತೀವಿ ಅಂತಂದ್ರೆ 500ಕ್ಕಿಂತ ಒಳಗಡೆ ಇರಬೇಕು. ಆದ್ರೆ ಇದು ಗಂಗಾ ನದಿಯಲ್ಲಿ 82,000 ಇದೆ. ಇದು ಸಾಮಾನ್ಯಕ್ಕಿಂತ 160 ಪಟ್ಟು ಜಾಸ್ತಿ ಕಲುಷಿತವಾಗಿದೆ. ಅದರಲ್ಲಿ ಸ್ನಾನ ಮಾಡೋ ದೂರ ಹೋಯ್ತು, ಅದರಲ್ಲಿ ಕೈ ಹಾಕಿದ್ರೆ ಸಾಕು ಯಾವ್ದಾದ್ರು ಬ್ಯಾಕ್ಟೀರಿಯಾ ಇಲ್ಲ ಅಂತಂದ್ರೆ ಯಾವ್ದಾದ್ರು ರೋಗಕ್ಕೆ ತುತ್ತಾಗಬಹುದಂತೆ. ಸತ್ಯ ಕಹಿ ಅನಿಸಬಹುದು, ಆದ್ರೆ ಇದು ನಿಜ. ಜನಗಳು ಅದರಲ್ಲಿ ಮಲ ಮೂತ್ರ ವಿಸರ್ಜನೆ ಮಾಡೋದ್ರಿಂದ ಹಿಡಿದು ಕೊಳಕು ಮತ್ತು ಗಲೀಜ್ ವಸ್ತುಗಳನ್ನ ನದಿಗಳಿಗೆ ಹಾಕ್ತೀವಿ. ಅದೆಷ್ಟೋ ಫ್ಯಾಕ್ಟರಿಗಳ ಕಿತ್ತೋದ್ ಗಲೀಜನ್ನು ಸಹಿತ ತಂದು ಸೀದಾ ನದಿಗಳಿಗೆ ಹಾಕ್ತಾರೆ. ಯಾವ ನದಿಗಳಲ್ಲಿ ನಾವು ಮಿಂದೆದ್ದು ಪವಿತ್ರ ಆಗಿದ್ದೀವಿ ಅನ್ಕೊಂತೀವೋ, ಯಾವ ನದಿಗಳನ್ನ ನಾವು ತಾಯಿ ಅಂತ ಪೂಜಿಸ್ತೀವೋ, ಆ ನದಿಗಳ ಪರಿಸ್ಥಿತಿ ಇವತ್ತು ಈ ತರ. ನದಿಗಳನ್ನ ತಾಯಿಯನ್ನು ನಮ್ಮ ದೇಶಕ್ಕಿಂತ ನದಿಗಳನ್ನ ನದಿಗಳೇ ಅಂತ ಕರೆಯೋ ಪಾಶ್ಚಾತ್ಯ ದೇಶಗಳು ನಮಗಿಂತ ಉತ್ತಮ ಅನ್ಸುತ್ತೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ.